ಭೈರವಂ ಭೈರವಾಕಾರಂ ಭೈರವತಂತ್ರ. ಇದು ಸರ್ವಸಾಮಾನ್ಯ, ನೀವು ಇದನ್ನು ನೋಡಿರಲ್ಲ. ಇದು ಯಾರಿಗೆ ಗೊತ್ತು ಅಂತಂದರೆ ತಾಂತ್ರಿಕರಿಗೆ ಮಾತ್ರ ಗೊತ್ತಿರುತ್ತೆ. ಈ ಗಿಡ ನೋಡಿ ಹಿಂಗಿರುತ್ತೆ, ಗರಗಸ ನೋಡಿದ್ಮೇಲೆ ನೋಡೋಂಗಿಲ್ಲ, ಗರಗಸ ಥರನೇ ಇರ್ತದೆ ನೋಡಿ. ಇದು ಹಿಂಗಿರುತ್ತೆ ಗಿಡ ಪೂರ್ತಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದೆಲ್ಲ ಪೂರ್ತಿ ಕಾಣಿಸೋದಿಲ್ಲ, ಅದು ಇಡೀ ಇದೇ ಪೂರ್ತಿನೇ ಇದೆ. ಇದು ಸುಮಾರು 1 ಎಕರೆಗಿದೆ ಇದು. ಇದ್ರ ವಿಶೇಷತೆ ಏನು, ಇದರ ವಿಷಯತೆ ಏನು, ಇದರಿಂದ ಏನು ಮಾಡ್ಬೋದು ಅನ್ನೋದನ್ನು ಮಾಹಿತಿ ಕೊಡ್ತಾಯಿದ್ದೀನಿ. ಇದು ಭೈರವ ತಂತ್ರ ಬರೋಂಥದ್ದೇನೆಂದರೆ ಹೀಗಿರುತ್ತೆ ನೋಡ್ಕೊಳ್ಳಿ. ಮರ ಹೀಗಿರುತ್ತೆ, ಹಿಂಗಿರ್ತದೆ, ಕೆಳಗಡೆನೂ ಇರ್ತದೆ. ಹಂಗೇ ಇದ್ರ ವಿಶೇಷ ಇಲ್ಲಿ ವಾಸ ಮಾಡೋದು ಯಾವುದು ಅಂದರೆ ಜಾಸ್ತಿ ಹಾವುಗಳು ವಾಸ ಮಾಡ್ತವೆ. ಹಾವುಗಳು ಇದನ್ನು ಉಪಯೋಗ ಮಾಡೋದೇನಕ್ಕೆ ಅಂದರೆ ಈ ಗರಿನ ಓಲೆಗರಿ ಅಂತ ಕೇಳಿರಬೇಕು. ಪುರಾಣಗಳಲ್ಲಿ, ಸ್ಕಂದ ಪುರಾಣಗಳೆಲ್ಲ ಬರ್ತದೆ ಓಲೆಗರಿ ಅಂತ. ಈ ಓಲೆಗರಿ ಅಂತ ಬರೋದೇ ಇದೇನೆ. ಓಲೆಗರಿ ಅಂದರೆ ಹಿಂದೆ ಋಷಿ ಮುನಿಗಳೆಲ್ಲ ಯೂಸ್ ಮಾಡಿ ಬರೀತಿದ್ದಂಥದ್ದು ಅವ್ರದ್ದು ಎಲ್ಲ ಓಲೆಗರಿಗಳು. ಅವ್ರನ್ನ ಕತೆ ಸಾವಿರಾರು ವರ್ಷಗಳ ಹಿಂದೆ ಪುರಾತನ ವಿಚಾರಗಳೆಲ್ಲ ಓಲೆಗರಿಯಲ್ಲಿ ಬರೆದಿಟ್ಟಿದ್ರು ಅಂತಾರಲ್ಲ, ಅದೇ ಗರಿ ಇದು. ಸರ್ವಸ್ತು ನೀವು ಯಾರಿಗೂ ಗೊತ್ತಿಲ್ಲ, ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಇದನ್ನು ಒಳ್ಳೆ ಸಿದ್ಧಿ ಜನ ಭಾನುವಾರ ಪುಷ್ಯ ನಕ್ಷತ್ರ ಮತ್ತು ಗುರುವಾರ ಪುಷ್ಯ ನಕ್ಷತ್ರ, ಈ ಪುಷ್ಯ ನಕ್ಷತ್ರ ದಿನ ಬೆಳಗ್ಗೆ ಎದ್ದು ಯಾರನ್ನೂ ಮಾತಾಡ್ದೇನೆ ಹೋಗಿ, ಅದ್ರ ಹಿಂದಿನ ದಿನ ಹೋಗಿ ಇದಕ್ಕೆ ನಮ್ಗೆ ಇಷ್ಟಾರ್ಥಕ್ಕೆ ಏನು ಬೇಕು ಹೋಗ್ಬಿಟ್ಟು ಅಷ್ಟವಿಧ ಪೂಜೆಗಳನ್ನು ತಗೊಂಡ್ಕೊಂಡೋಗಿ, ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡೋಗಿ ಇದಕ್ಕೆ ತರೋಂಥದ್ದು. ಪೂಜೆ ಗೊತ್ತಿರ್ತದೆ, ಅದೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಯಾವ ಥರ ಮಾಡ್ತಿರ್ಬೇಕು ಅಂತ. ಹಂಗಿಂದ ಹೋಗಿ ತಂದು ಅದನ್ನು ಶತ್ರುವಿನ ಹೆಸರು ಬರೆದು, ಶತ್ರುವಿನ ಹೆಸರು ಮೇಲೆ ಬರೆದು, ಶತ್ರು ತಾಯಿ ಹೆಸರು ಬರೆದು, ಮಸಾಣದ ಬೂದಿ ಮತ್ತು ಆ ಶತ್ರುವಿನ ಅಜ್ಜೆ ಮಣ್ಣು, ತಲೆ ಕೂದಲು, ಬಟ್ಟ ಇದಿಷ್ಟು ಹಾಕಿ ಶತ್ರು ಸರ್ವನಾಶಕ್ಕೂ ಆಗುತ್ತೆ, ಶತ್ರು ವಶೀಕರಣಕ್ಕೂ ಆಗುತ್ತೆ. ನಾವು ಈ ಸರ್ವ ಕಾರ್ಯಗಳು ನಡೀತೆ ಇದರಲ್ಲಿ ಹೇಳ್ಬೇಕಂದ್ರೆ ಟೋಟಲಾಗಿ. ಅಂದರೆ ನಮಗೆ ತೋರಿಸ್ತಾ ಇರೋದು ಮಾಡುವಂಥ ವಿಧಾನ ಹೇಳ್ಕೊಡಲ್ಲ. ಇದು ಬರ್ತದೆ ಹಿಂಗಿದೆ ನೋಡಿ. ಮಾಡುವಂಥ ವಿಧಾನ ಬೇಕು ಅಂದಾಗ ತೋರಿಸ್ತಿದ್ದೀನಿ. ಈಗ ಮತ್ತೊಂದು ಸರಿ ವಿಡಿಯೋ ಮಾಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನಮಸ್ಕಾರ.